ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಮುಂದೆ ಏನು ಕ್ರಮವನ್ನು ತಗೊಳ್ತಿದ್ದಾರೆ ಈ ಪ್ರೀತಿಯಲ್ಲಿ, ಅವ್ರೇನು ಕ್ರಮ ತಗೊಳ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸಿನೆಂಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಎಸ್. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ, ಹಾಗೆಯೇ ಶೇರ್ ಆ್ಯಂಡ್ ಲೈಕ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆಲವರು ಫಾಲೋನ ಮಾಡ್ದೇನೆ ಏನು ಮಾಡ್ದೇನೆ ಸುಮ್ಮನೆ ರೀಡಿಂಗ್ನ ನೋಡ್ತಾರೆ, ಸೈಲೆಂಟ್ ಹಾಗೆ ಎಕ್ಸಿಟ್ ಆಗ್ತಾರೆ. ಸೊ ಅವರಿಗೂ ಥ್ಯಾಂಕ್ ಯು, ಬಟ್ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಂದಷ್ಟು ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಎಸ್. 4 ಆಫ್ ಸಾರ್ಟ್ಸ್ ಬರ್ತಾ ಇದೆ. ದ ಎಂಪರರ್, 7 ಆಫ್ ಕಪ್ಸ್ ಬರ್ತಾ ಇದೆ. ಎಸ್, ರೈಟ್. ದ ವೀಲ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಮುಂದಿನ ಹಂತದಲ್ಲಿ ಅವ್ರು ಏನು ಕ್ರಮವನ್ನು ತಗೊಳ್ತಿದ್ದಾರೆ ಈ ಪ್ರೀತಿಯಲ್ಲಿ, ನಿಮ್ಮ ವಿಷಯದಲ್ಲಿ ಅನ್ನೋದನ್ನ ಚೆಕ್ ಮಾಡೋಣ. ಈಗಿನ ಒಂದು ಕರೆಂಟ್ ಎನರ್ಜಿಗೆ, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ರು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ. ಇಬ್ರು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ದೇನೆ ತುಂಬಾ ವರ್ಷಗಳಾಗಿರ್ಬೋದು, ತುಂಬಾ ದಿನಗಳಾಗಿರ್ಬೋದು, ಅಥವಾ ತುಂಬಾ ತಿಂಗಳುಗಳು ಕೂಡ ಆಗಿರಬಹುದು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ಒಂದು ಮೆಸೇಜ್ ಮಾಡಿ ಅಥವಾ ಸಣ್ಣ ಮಾತುಕತೆ ಮುಖಾಂತರ ನಿಮ್ಮ ಹತ್ರ ವಾಪಸ್ ರಿಟರ್ನ್ ಬರುವಂತ ಚಾನ್ಸಸ್ ಇದೆ. ಸೊ ಇಲ್ಲಿ ಏನಾದ್ರು ಸಪ್ರೇಷನ್ ಅಲ್ಲಿ ಇದ್ದೀರಾ, ಸಪ್ರೇಷನ್ ಅಲ್ಲಿ ಇದ್ದವ್ರು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಬೈ ಮಿಸ್ ಆಗಿ ನಿಮಗೇನೋ ಸಿಕ್ತು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಮೆಸೇಜ್ ಮಾಡಿ ನಿಧಾನಕ್ಕೆ ಒಂದು ಸಣ್ಣ ಮಾತಿನ ಮುಖಾಂತರ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು, ನಿಮ್ಮ ಹತ್ರ ಬರಬೇಕು ಅನ್ನೋಂಥ ಯೋಚನೆಯಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅವ್ರು ನೆಕ್ಸ್ಟ್ ಕ್ರಮ ಬಂದ್ಬಿಟ್ಟು ಅವ್ರು ನಿಮಗೆ ಕ್ಷಮೆ ಕೇಳಬೇಕು ಅಥವಾ ಅವ್ರ ಭಾವನೆಗಳು ಏನಿದೆ ಅದನ್ನು ನಿಮ್ಮ ಹತ್ರ ವ್ಯಕ್ತಪಡಿಸ್ಬೇಕು ಅನ್ನೋಂಥ ಒಂದು ಕ್ರಮವನ್ನ ತಗೊಳ್ತಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆನಾ? ಸೊ ಅವ್ರ ಭಾವನೆ ಅಂತ ಹೇಳಿದಾಗ ಇಲ್ಲಿ ಕೆಲವೊಬ್ರದ್ದು ಒನ್ ಸೈಡ್ ಲವ್ ಇರ್ಬೋದು, ಅಥವಾ ಇನ್ನು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ದೇನೂ ಇರಬಹುದು, ಮನ್ಸಲ್ಲೇ ಪ್ರೀತಿ ಇಟ್ಕೊಂಡು ಕೊರಗ್ತಾನೂ ಇರಬಹುದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮುಂದಿನ ಕ್ರಮ ಅವ್ರು ತಗೊಳ್ಳೋವಂಥದ್ದು, ಅವ್ರ ಮನ್ಸಲ್ಲಿ ಏನ್ ಭಾವನೆ ಇದೆ, ಏನ್ ಫೀಲ್ ಮಾಡ್ತಿದ್ರೆ, ಅಥವಾ ಒಂದೇನಾದ್ರು ಕ್ಷಮೆ ಕೇಳ್ಬೇಕಂತ ಇದ್ರೆ ಕ್ಷಮೆನ ಕೇಳ್ಬಿಟ್ಟು ಅವ್ರ ಫೀಲಿಂಗ್ಸ್ ನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಾರೆ, ಹೇಳ್ಕೊಳ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಲೈಕ್ ಮಾಡ್ತಾ ನನ್ನ ಒಂದು ಇನ್ಸ್ಟಾಗ್ರಾಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.